ಆತ್ಮೀಯ ವೀಕ್ಷಕರೆಲ್ಲವರಿಗೆ ನಮಸ್ಕಾರ. ನಾನಿವತ್ತು ಈ ಕೊಂಡ್ಲಿ ಮಾರಿಬೈಲ್ ಅಂತ ಹೇಳ್ಕೊಂಡೇನೋ ಒಂದು ಆಟದ ಮೈದಾನ ಇದೆ, ಆ ಪ್ರದೇಶದಲ್ಲಿ ಇದ್ದೇನೆ. ಎಲ್ಲ ವೀಕ್ಷಕ ಮಹಾಪ್ರಭುಗಳೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಕೊಂಡಲಿ ಅಂದರೆ ಕುಂಡಲೀಪುರದಿಂದ ಇದಕ್ಕೆ ಕೊಂಡಲಿ ಅನ್ನುವಂಥ ಒಂದು ಹೆಸರು ಬಂತು ಅಂತ ಹೇಳ್ಕೊಂಡು ಹೇಳ್ತಾರೆ. ಈ ಕೊಂಡಲೀಪುರದಲ್ಲಿ ಅಂದರೆ ಕೊಂಡ್ಲಿಯಲ್ಲಿ ನಾಳೆ ಮಂಗಳವಾರ ಅಂದರೆ ಫೆಬ್ರವರಿ 17ರಿಂದ ಮುಂದಿನ ಮಂಗಳವಾರದ ಒಂದು ವಾರದವರೆಗೆ ಇಲ್ಲಿ ಮಾರಿಕಾಂಬಾ ಜಾತ್ರೆ ನಡೆಯುತ್ತೆ. ಉತ್ತರ ಕನ್ನಡ ಜಿಲ್ಲೆ ಸೇರಿದಂತೆ ಈ ಮಲೆನಾಡು ಭಾಗದಲ್ಲಿ ಮಾರಿಕಾಂಬಾ ದೇವಸ್ಥಾನಗಳು ಸಾಕಷ್ಟಿದ್ದಾವೆ. ಅದರಲ್ಲೂ ವಿಶೇಷವಾಗಿ ಈ ಸಿರ್ಸಿ, ಸಾಗರ ಹಾಗೂ ಯಲ್ಲಾಪುರ ಮಾರಿಕಾಂಬಾ ಜಾತ್ರೆಗಳೇನಿದ್ದಾವೆ ಅವುಗಳು ಭಾಳ ಮಹತ್ವದ ಜಾತ್ರೆಗಳು. ಇನ್ನು ನಮ್ಮ ಸಿದ್ದಾಪುರಕ್ಕೆ ಸಂಬಂಧಪಟ್ಟಂತೆ ಸಿದ್ದಾಪುರದ ಅತಿ ದೊಡ್ಡ ಜಾತ್ರೆಯಾಗಿ ಈ ಕೊಂಡ್ಲಿ ಜಾತ್ರೆಯನ್ನು ಆಚರಿಸ್ತಾರೆ. ಈ ಮಾರಿಕಾಂಬಾ ದೇವಿ ಅಥವಾ ಮಾರಿಕಾಂಬಾ ದೇವಸ್ಥಾನದ ಕಥೆಗಳೇನಿದ್ದಾವೆ ಮೊರಾರ್ಲೆಸ್ ಅಂದರೆ ಬಹುತೇಕ ಎಲ್ಲ ಕಡೆಯೂ ಒಂದೇ ರೀತಿ ಕಥೆಗಳು. ಹಾಗಾಗಿ ಈ ಎಲ್ಲ ಮಾರಿಕಾಂಬಾ ದೇವಿಗಳು ಪರಸ್ಪರ ಅಕ್ಕ ತಂಗಿಯಂದಿರು ಅಂತ ಹೇಳಲಾಗ್ತಾ ಇದೆ. ನೋಡಿ, ಇಲ್ಲೆಲ್ಲ ಈ ಅಮ್ಯೂಸ್ಮೆಂಟ್ ಪಾರ್ಕು, ಎಂಟರ್ಟೈನ್ಮೆಂಟ್ಗೆ ಸಂಬಂಧಪಟ್ಟಿರುವಂತಹ ಬಹುತೇಕ ಎಲ್ಲ ಸಿದ್ಧತೆಗಳು ಭರದಿಂದ ಸಾಗ್ತಾ ಇದ್ದಾವೆ. ಒಂದು ವಾರದವರೆಗೆ ಇಲ್ಲಿ ಜಾತ್ರೆಯನ್ನು ಭಾಳ ವಿಜೃಂಭಣೆಯಿಂದ ಆಚರಿಸಲಾಗುತ್ತೆ. ವರ್ಷಗಳ ಹಿಂದೆ ಈಗಿನ ಥರ ಪ್ರತಿ ವಾರಕ್ಕೊಂದು ಸಾರಿ ಸಂತೆ, ಆನಂತರ ತಮಗೆ ಬೇಕಾದ ಸಾಮಗ್ರಿಗಳು, ವಸ್ತುಗಳು ಮಾರುಕಟ್ಟೆಯಲ್ಲಿ ಅಷ್ಟು ಲಭ್ಯ ಇರ್ತಾ ಇರಲಿಲ್ಲ. ಹಾಗಾಗಿ ವಾರ್ಷಿಕವಾಗಿ ಒಂದು ದೊಡ್ಡ ಜಾತ್ರೆಯನ್ನು ಮಾಡಿ ಆ ಜಾತ್ರೆಯಲ್ಲಿ ಮನುಷ್ಯನಿಗೆ ಬೇಕಾಗಿರುವಂತಹ ಬೇರೆ ಬೇರೆ ಪರಿಕರಗಳು, ಅವನ ಅವಶ್ಯಕತೆಗೆ ಬೇಕಾಗಿರುವಂತಹ ಎಲ್ಲ ವಸ್ತುಗಳು ಜಾತ್ರೆಯಲ್ಲಿ ಸಿಗ್ತಾ ಇರುವಂತಹ ಒಂದು ಸಂದರ್ಭ ಇತ್ತು. ಇವತ್ತು ವಾತಾವರಣ ಆ ಥರ ಇಲ್ಲ. ಆಹಾರ, ಆಚಾರ, ವಿಚಾರ ಎಲ್ಲದೂ ಬದಲಾಗಿದೆ. ಆದರೂ ಕೂಡ ಜನರ ಸಾಂಪ್ರದಾಯಿಕತೆ, ಜನರ ಸಾಂಸ್ಕೃತಿಕ ಮನಸ್ಸು ಹೇಗಿದೆ ಅಂದರೆ ಅವರು ಇನ್ನೂ ಕೂಡ ಈ ಜಾತ್ರೆಯ ಮನಸ್ಸಿನಿಂದ ಅಂದರೆ ಮೋಹದಿಂದ ಹೊರಗೆ ಬಂದಿಲ್ಲ. ಈಗಲೂ ಕೂಡ ಜಾತ್ರೆಯನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. ನಮ್ಮ ಭಾಗದಲ್ಲಂತೂ ಜಾತ್ರೆ ಅಂತಂದರೆ ಒಂದು ಈ ಜನರಿಗೆ ನಾನ್ ವೆಜ್ನ ಊಟವನ್ನು ಹಾಕುವಂಥ ಒಂದು ಮಹಾ ಜಾತ್ರೆ. ಸೊ ಇಲ್ಲಿ ಕೂಡ ಈ ಒಂದು ವಾರ ಏನು ನಡೆಯುತ್ತೆ ಇದರಲ್ಲಿ ಬಹುತೇಕ ಒಂದೆರಡು ದಿವಸಗಳನ್ನು ಹೊರತುಪಡಿಸಿದರೆ ಒಂದು 4-5 ದಿವಸ ಅಂತೂ ಎಲ್ಲವರ ಮನೆಯಲ್ಲಿ ನಾನ್ ವೆಜ್ಜು ಕಡ್ಡಾಯವಾಗಿ ಇರೋ ಥರ ಇರುತ್ತೆ. ಎಸ್ ಫ್ರೆಂಡ್ಸ್, ನಿಮಗೂ ಕೂಡ ನಮ್ಮ ಈ ಕೊಂಡ್ಲಿ ಸಿದ್ದಾಪುರದ ದೊಡ್ಡ ಜಾತ್ರೆಯ ಮೋಜು ಮಜಾ ಬೇಕಾದರೆ ನೀವು ಕೂಡ ಬುಧವಾರದಿಂದ ಮುಂದಿನ ಮಂಗಳವಾರ, ಬುಧವಾರದ ಒಳಗಡೆ ಯಾವುದಾದ್ರೂ ಒಂದು ದಿವಸ ಸಾಯಂಕಾಲದ ಸಮಯಕ್ಕೆ ಬಂದರೆ ಇಲ್ಲಿ ಈ ಜಾತ್ರೆಯ ಸೊಬಗನ್ನು ಸವಿಯನ್ನು ಸವಿಬೋದು. ಧನ್ಯವಾದಗಳು. ಮತ್ತೆ ಸಿಗ್ತಾ ಇರೋಣ.